ಓಕೆ, ನಾನು ತುಂಬ ದಿನದಿಂದ ನನಗೆ ಬೇಕು ಅಂದ್ಕೊಂಡಿದ್ದಂಥ 2 ವಿಷಯಗಳು. ಒಂದು, ನನಗೆ ಅಂತ ಒಂದು ಸೆಪ್ರೇಟ್ ರೂಮು ವಿಚ್ ಐ ಹ್ಯಾವ್ ನೌ. ಆ್ಯಂಡ್ ಎರಡನೇದು ಒಂದು ಲ್ಯಾಪ್ಟಾಪ್. ಅದು ವಿಚ್ ಐ ಹ್ಯಾಡ್ ಲೈಕ್ ನನ್ನ ಹತ್ರ ಇತ್ತು. ಅದು ವಿಚ್ ಇಸ್ ನಾಟ್ ಮೈನ್, ನನ್ನ ತಮ್ಮಂದು ಯೂಸ್ ಮಾಡ್ತಿದ್ದೆ. ಬಟ್ ಈಗ ಸಡನ್ನಾಗಿ ಲ್ಯಾಪ್ಟಾಪ್ ಇಲ್ಲ, ಏನು ಮಾಡೋದಕ್ಕೂ ಕಷ್ಟ ಆಗಿಬಿಟ್ಟಿದೆ. ಸೊ ಆದಷ್ಟು ಬೇಗ ಒಂದು ಲ್ಯಾಪ್ಟಾಪ್ ತಗೋಬೇಕು. ಆ್ಯಂಡ್ ಆಲ್ಸೋ ಈ ವಿಡಿಯೋ ಯಾಕಿಷ್ಟು ಸುಮ್ಮನೆ ಕೈಯಲ್ಲಿ ಇಟ್ಕೊಂಡು ರೆಕಾರ್ಡ್ ಮಾಡ್ತಿದ್ದೀನಿ ಅಂದರೆ, ಎವ್ರಿ ವೀಕ್ ಒನ್ಸ್ ಈ ಥರ ಒಂದು ರಾ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಂತೀರ? ನೀವೇನು ಅನ್ಬೇಡಿ, ಬಟ್ ಐ ಆಮ್ ಡೂಯಿಂಗ್ ದಟ್. ಓಕೆ, ಈಗ ನನ್ನ ರೂಮ್ನ ತೋರಿಸ್ತೀನಿ ನೋಡಿ. ವಿಚ್ ನನ್ನ ಇಯರ್ ದಿಸ್ ಈಸ್ ಹೌ ಮೈ ರೂಮ್ ಲುಕ್ಸ್ ಲೈಕ್. ಈ ರೂಮಲ್ಲೇ ಕುತ್ಕೊಂಡು ಕೆಲವೊಂದು ವೀಡಿಯೋಸ್ ಮಾಡ್ತಿದ್ದೆ ನೋಡಿ. ಇಲ್ಲಿ ಸ್ಟವ್ ಇದೆ, ಅದು ಯಾವುದೋ ಸಿಂಕ್ದು ಬಾಕ್ಸ್ ಇದೆ, ಅದರೊಳಗಡೆ ಜಾಸ್ತಿ ಟೂಲ್ಸ್ ಎಲ್ಲ ಇದೆ. ಇನ್ನು ಈ ಕಡೆ ಹೋದರೆ ಜಾಸ್ತಿ ಇವಿದೆ. ನಾನೇನು ಇಲ್ಲ, ಸಿಂಪಲ್ಲಾಗಿ ಇಲ್ಲಿ ನೋಡಿ, ಇದು ಸ್ಪಾಂಜ್ ತುಂಬ ಸಾಫ್ಟ್ ಆಗಿದೆ. ಕುತ್ಕೊಳ್ಳೋದು ಇದ್ರ ಮೇಲೇ ಕುತ್ಕೊಂಡು ವೀಡಿಯೋ ಮಾಡೋದು. ಹಿಂದೆ ಒಂದು ಹಾಕ್ಬಂದಿದ್ದೀನಿ. ಇಲ್ಲಿ ನನ್ನ ಮೊಬೈಲ್ ಇದೆ. ಅದು ಬಿಟ್ಟರೆ ಒಂದು ನೋಟ್ಬುಕ್ಕು, ನನ್ನ ಸ್ಕ್ರಿಪ್ಟ್ಸ್ ಎಲ್ಲ ಬರ್ಕೊಡೋದಕ್ಕೆ ಒಂದು ಪೆನ್ ಪ್ಯಾಕ್ ಇದೆ. ಅಲ್ಲಿ ಪೆನ್, ಇಲ್ಲಿ ಅಲ್ಲೊಂದು ಪೆನ್ ಪ್ಯಾಕ್ ಇದೆ. ಅದು ಬಿಟ್ಟರೆ ಅಷ್ಟೇ. ಇದೆಲ್ಲ ಒಂದು ಗೋಡನ್ ಥರ ಇಟ್ಕೊಂಡಿದ್ದೀನಿ ರೂಮ್ನ. ರೂಮ್ ಕ್ಲೀನ್ ಮಾಡಬೇಕು. ಆ್ಯಕ್ಚುಲಿ ನಾನು ಕೆಲವೊಂದೆಲ್ಲ ತೊಗೋಬೇಕು, ರೂಮ್ನ ಡಿಸೈನ್ ಮಾಡ್ಕೋಬೇಕು. ಲೈಕ್ ನನ್ನ ಮುಂದೆ ಹ್ಯಾಬಿಟ್ಸ್ ವೀಡಿಯೋಸ್ ಎಲ್ಲ ಹಾಕಿದ್ದೀನೋ ಇಲ್ಲೋ ಗೊತ್ತಿಲ್ಲ. ಬಟ್ ಜೇಮ್ಸ್ ಕ್ಲಿಯರ್ ಅವರು ಬರೆದಿರುವಂಥ ಅಟಾಮಿಕ್ ಹ್ಯಾಬಿಟ್ಸಲ್ಲಿ ಒನ್ ಆಫ್ ದ ಲೆಸನ್ ಏನಪ್ಪ ಅಂದರೆ, ನಿಮ್ಮ ಎನ್ವೈರ್ನ್ಮೆಂಟು ಕ್ಲೀನ್ ಆಗಿದ್ದರೆ, ನಿಮ್ಮ ಗೋಲ್ಸ್ಗೆ ತಕ್ಕಂಗೆ ನಿಮ್ಮ ಎನ್ವೈರ್ನ್ಮೆಂಟು ಡಿಸೈನ್ ಮಾಡ್ಕೊಂಡಿದ್ದರೆ, ಅದು ನಿಮ್ಮ ಗೋಲ್ಸ್ ಫೋಕಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಲೈಕ್ ನೀವು ಆ ಪ್ಲೇಸ್ಗೆ ಎಂಟ್ರಾಗಿದ್ದ ತಕ್ಷಣ ನಿಮ್ಗೆ ಆ ಎನ್ವೈರ್ನ್ಮೆಂಟಲ್ಲಿ ಫೀಲ್ ಆಗಬೇಕು, ನೀವು ಯಾವ ವರ್ಕ್ ಮಾಡಬೇಕು ಅನ್ನೋ ಥರ ಫೀಲ್ ಆಗೋ ಥರ ಎನ್ವೈರ್ನ್ಮೆಂಟ್ ಇಟ್ಕೋಬೇಕು. ಎನ್ವೈರ್ನ್ಮೆಂಟ್ ಮ್ಯಾಟರ್ಸ್ ಟು ಅಂತ ಹೇಳಿರ್ತಾರೆ. ಸೊ ನನ್ನ ರೂಮ್, ನಾನು ಜಸ್ಟ್ ಬರ್ತೀನಿ. ಆ್ಯಕ್ಚುಲಿ ಬಂದು ಇಲ್ಲಿ ನೋಡಿ, ಈ ಥರ ಕುತ್ಕೊಂಡಿದ್ದೀನ, ಇಲ್ಲೇ ಕುತ್ಕೊಂಡಿದ್ದೀನಿ. ಸ್ಕ್ರಿಪ್ಟ್ ಬರೀತೀನಿ ಸ್ವಲ್ಪ ಹೊತ್ತು, ಏನೇನು ಮಾತಾಡಬೇಕು, ಹೆಂಗೆ ಮಾತಾಡಬೇಕು ಅನ್ನೋದು ಒಂದು ಪಾಯಿಂಟ್ಸ್ ಲೆಕ್ಕ ಬರ್ಕೊಂಡು ಇಲ್ಲೇ ಟ್ರೈಪಾಡ್ ಇದೆ. ಇಲ್ಲಿ ಟ್ರೈಪಾಡ್ ಇದೆ, ಮಾಡ್ತೀನಿ. ಇಲ್ಲಿ ಕುತ್ಕೊಂಡು ಮಾತಾಡ್ಬಿಟ್ಟು ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸಿಂಪಲ್ಲಾಗಿ ಮಾಡ್ತಾಯಿರ್ತೀನಿ. ಆಮೇಲೆ ಮಾಡಿದ ತಕ್ಷಣ ಅಷ್ಟೇ ಕೆಳಗೋಗ್ಬಿಡ್ತೀನಿ. ಈ ರೂಮ್ ಜಸ್ಟ್ ನಾನು ಬಂದ ರೆಕಾರ್ಡ್ ಮಾಡೋಣ, ಹೋದ್ನ ಅಷ್ಟೇ. ದಟ್ಸ್ ಇಟ್. ಇನ್ನೂ ಜಾಸ್ತಿ ಏನೂ ಮಾಡೋದಿಲ್ಲ. ಅದಕ್ಕೆ ರೂಮ್ ಇನ್ನೂ ಹಿಂಗೆ ಇದೆ. ಇದನ್ನು ಡಿಸೈನ್ ಮಾಡ್ಕೋಬೇಕು. ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಒನ್ ವೀಕ್ 2 ವೀಕ್ಸ್ ಹಂಗೆ ತೊಗೊಳುತ್ತೆ. ಏನೇನೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದರಲ್ಲಿ ಒನ್ ಆಫ್ ದ ಥಿಂಗ್ ಈಸ್, ಇನ್ನು ಮೇಲೆಲ್ಲ ಜಾಸ್ತಿ ಐಟಮ್ಗಳಿದೆ. ನಾವೇನು ರಿವ್ಯೂ ಮಾಡ್ತಾಯಿಲ್ಲ ಬಿಡಿ, ಇದು ಟೆಕ್ ವಿಡಿಯೋ ಅಲ್ಲ. ಸೊ ವಿ ಡೋಂಟ್ ವಾಂಟ್ ಟು ಬಾದರ್ ಅಬೌಟ್ ದಟ್. ನನ್ನ ರೂಮು ಫುಲ್ ಐಸೋಲೇಷನ್ ರೂಮ್. ಇಲ್ಲಿ ನೋಡಿ, ಡೋರ್ಗೂ ಫುಲ್ ಕವರ್ ಆಗಿಬಿಟ್ಟಿರುತ್ತೆ. ಚೆನ್ನಾಗಿರುತ್ತೆ. ಆಚೆ ವ್ಯೂ ಯಾವಾಗಾದರೂ ಸ್ವಲ್ಪ ಪ್ಲ್ಯಾನ್ಸ್ ಇಡಬೇಕು, ಇಟ್ಬಿಟ್ಟು ತೋರಿಸ್ತೀನಿ, ಈಗ ಬೇಡ. ಆ್ಯಂಡ್ ನನ್ನ ವಿಷನ್ ಬೋರ್ಡ್ ಈಗ ಸ್ವಲ್ಪ ರಾಗಿ ಹಂಗೆ ಡಿಸೈಡ್ ಮಾಡ್ಕೊಬಿಡೋಣ. ನನ್ನ ಮಾರ್ಕರ್ ಬರೆಯುತ್ತೆ ಇಲ್ಲೋ ಗೊತ್ತಿಲ್ವೇ. ತುಂಬ ದಿನ ಆಯಿತು ಯೂಸ್ ಮಾಡಿ. ಬರೀತೈತೆ, ಅಷ್ಟು ಮಾತ್ರ ಬರೆದ್ರೆ ಸಾಕು. ಇದು ನೋಡಿ ನನ್ನ ವಿಷನ್ ಬೋರ್ಡ್ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ. ನೆನ್ನೆ ವಿಡಿಯೋಲಿ ಹೇಳಿದ್ದೀನಲ್ಲ ನಾನು, ನೀವೇನಾದರೂ ನಿಮಗೆ ಕೆಲವೊಂದು ಡ್ರೀಮ್ಸು ಗೋಲ್ಸು ಇದ್ದರೆ ಅದು ನಿಮ್ಗೆ ಡೈಲಿ ಕಾಣಿಸ್ಬೇಕು ಅಂತ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ನನಗೆ ಕಾಣಿಸೋ ಥರ ಬಂದಿದ್ದ ತಕ್ಷಣ ನೋಡ್ಕೋಬೇಕು ಅಂತ. ಬಟ್ ವಾಟ್ ಐ ವಾಸ್ ಸ್ಟಾರ್ಟಿಸ್, ಈ ರೂಮ್ಗೆ ಪೇಂಟ್ ಹೊಡ್ಸೋವಾಗ ನಾನು ಈ ಥರ ಪೇಂಟ್ ಬರುತ್ತೆ, ವೈಟ್ ಬೋರ್ಡ್ ಪೇಂಟು. ಅದನ್ನು ಫುಲ್ಲಿ ಒಂದು ಗೋಡೆ ಪೂರ್ತಿ ಹಾಕ್ಬಿಡೋಣ. ಬಟ್ ಅದಾಗಲಿಲ್ಲ. ಯಾಕಂದರೆ ಅದು 1 ಸ್ಕ್ವೇರ್ ಫೀಟ್ಗೆ 1700 ಕೇಳ್ತವನೆ. ಬುಲ್ಶೀಟ್ ಗೈ, ಹೋಗಲ್ಲ ಅಂತ 200 ರೂಪೀಸ್ ಕೊಟ್ಟು ಸ್ಟಿಕ್ಕರ್ ಅನಿಸಿದ್ದೀನಿ. ಇದು ಚೆನ್ನಾಗಿದೆ. ಏನು ಜಾಸ್ತಿ ಯೂಸ್ ಮಾಡ್ತಿಲ್ಲ, ಬಟ್ ಚೆನ್ನಾಗಿದೆ. ಸ್ವಲ್ಪ ಬರ್ದಿದ್ದೀನಿ ನೋಡಿ. ನನಗೇನು ಪ್ರಾಬ್ಲಮ್ ಇಲ್ಲ ತೋರಿಸೋದಕ್ಕೆ. ಹೌ ಐ ವಾಂಟ್ ಟು ಬಿ ಮೈ ಡೇ ಅನ್ನೋದನ್ನು ಪ್ಲ್ಯಾನ್ ಮಾಡಿದೆ. ಇದು ಸ್ವಲ್ಪ ಏನೋ ಬರ್ದಿದ್ದೀನಿ. ಇಲ್ಲಿ ಈ ರೂಮಿಗೆ ಬೇಕಾಗಿರುವಂಥ ಕೆಲವೊಂದು ಪರ್ಚೇಸ್ ಮಾಡಬೇಕಾಗಿರುವಂಥ ವಿಷಯಗಳು: ಬೀನ್ ಬ್ಯಾಗು, ಇಂಡೋರ್ ಪ್ಲ್ಯಾಂಟ್ಸು, ಬಲ್ಪು, ಒಂದು ಡಿಮ್ ಬಲ್ಪ್ ಆಗಬೇಕು. ಇಲ್ಲಿ ಅದು LED ಬಲ್ಪ್ ಇದೆ, ಡಿಮ್ ಬಲ್ಪ್ ಒಂದು, ಗ್ರಾಸ್ ಮ್ಯಾಟು, 2 ಸ್ವಿಚ್ಗಳು ಬೇಕು. ಸೊ ಅದು ಲಿಸ್ಟು. ಆ ಕಡೆ ಇನ್ನೇನೋ ಬರ್ದಿದ್ದೀನಿ. ಜಿಮ್ಮು, ಫೋಕಸ್ ಮಾಡಬೇಕಾಗಿರುವಂಥ 4 ವಿಷಯಗಳು.
ಜಿಮ್ಮು ವಿಡಿಯೋ ಲೈಕ್ ಪ್ರಿಯಾರಿಟೈಸ್ ಮಾಡಿ ಅಂತ ಹೇಳಿದ್ನಲ್ಲ ನಾನು ನಿಮಗೆ, ಅದರಲ್ಲಿ ನಾನು ಪ್ರಿಯಾರಿಟೈಸ್ ಮಾಡಬೇಕಾಗಿರೋದು ದಿನದಲ್ಲಿ ಈ 4 ಮಾಡಿದ್ದೀನಿ ಅಂದರೆ ಮೈ ಡೇ ಈಸ್ ಡನ್ ಅನ್ನೋ ಥರ. ಏನೋ ಜಿಮ್ಗೆ ಹೋಗ್ಬೇಕು, ವೀಡಿಯೋ ಮಾಡಬೇಕು, ಬುಕ್ಕು, ಸ್ಕ್ರಿಪ್ಟು, ಇನ್ನೊಂದು ಪಾಯಿಂಟ್ ಬರೆಯೋದು ಮಾಡ್ಬೋದು ಮರ್ತೋಗಿ. ನಮ್ಮ ಗೋಲ್ಸ್ ಮೇಲೆ ಒಂದು 2 hours ಟೈಮ್ ಬ್ಲಾಕ್ ಮಾಡೋದು. ಟೈಮ್ ಬ್ಲಾಕ್ ಸಿಂಪಲಾಗಿ ಬರೀತಾ ಇದ್ದೀನಿ ಈಗ, ಆಮೇಲೆ ಬೇಕಿದ್ರೆ ಮಾಡ್ಕೊತೀನಿ. ಇದು ನನ್ನ ದೋಸ್ತೆ, ಇದು ಮೇನ್ 19-20-26 ಯಾಕೆ ಬರ್ತಿದ್ದೀನಿ ಲೈಕ್ ಐ ಸೆಡ್ನಾ, ಒಂದು ಫ್ರೆಂಡ್ ಹತ್ರ ನೀವೇನಾದರೂ ಹೇಳಿಟ್ಟಿದ್ರೆ ಅವನು ನಿಮ್ಮ ಇದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಾನೆ. ಲೈಕ್ ಅವ್ರು ನಿಮ್ಮ ಹತ್ರ ಕೇಳ್ತಾನೆ ಇದು ಅದು ಅಂತ, ನಿಮ್ಮ ಗೋಲ್ಸ್ ಎಷ್ಟು, ನಿಮ್ಮ ಪ್ರೋಗ್ರೆಸ್ ಎಷ್ಟು ಅಂತ ಒಬ್ರ ಹತ್ರ ಹೇಳ್ಕೊಂಡ್ರೆ ಅವ್ರು ನಿಮಗೆ ಅಕೌಂಟೇಬಲ್ ಆಗಿರ್ತಾರೆ, ಅದನ್ನು ಇಟ್ಕೊಂಡಿರ್ತಾರೆ ಅಂತ. ಅದರಲ್ಲಿ ನನ್ನ ಫ್ರೆಂಡ್ ಜೊತೆ ನಾನು ಡಿಸ್ಕಸ್ ಮಾಡಿದೆ ನನ್ನ ಗೋಲ್ಸು, ನಾನು ಏನು ಮಾಡಬೇಕು ಅಂತ. ಅದು ಆ ಡೇಟ್ನ ಬರ್ದಿಕ್ಕಿದ್ದೀನಿ. ನೆಕ್ಸ್ಟ್ ಇಯರ್ ಈ ಡೇಟ್ಗೆಲ್ಲ ಐ ವಿಲ್ ಶೋ ಯು ದಟ್ ಮೈ ರಿಸಲ್ಟ್ನ ಅಂತ. ದಟ್ಸ್ ವೈ ಐ ರೋಟ್ ದಟ್. ಏನೋ ನೆಕ್ಸ್ಟ್ ಇಯರ್ ಇನ್ನೂ ಆಲ್ರೆಡಿ 3 months ಆಗೋಯಿತು, ಬಟ್ ಆ ಪ್ರೋಗ್ರೆಸ್ ಏನೂ ಜಾಸ್ತಿ ಕಾಣಿಸ್ತಿಲ್ಲ. ಬಟ್ ಐ ಆಮ್ ಡೂಯಿಂಗ್ ಮೈ ಬೆಸ್ಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಸ್ವಲ್ಪ ಮಾಡ್ತಾಯಿದ್ದೀನಿ, ನಾಟ್ ಬೆಸ್ಟ್. ಈಗ ಸ್ವಲ್ಪ ಪ್ಲ್ಯಾನ್ ಮಾಡೋಣ. ನನಗೆ ಕೆಲವೊಂದು ವೀಡಿಯೋಸ್ದು ಚಾಲೆಂಜಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ತುಂಬ ಟೈಮು ಸಿಗ್ತಾ ಇಲ್ಲ ಅಂದರೆ ನಾನು ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ. ಐ ಫೀಲ್ ಲೈಕ್ ದಟ್. ಸೊ ಕೆಲವೊಂದು ಟೈಮ್ ಬ್ಲಾಕಿಂಗ್ ನಾನು ಮಾಡಬೇಕು. ಅದು ನಾನು ಏನಾದರೂ ಮಾಡಬೇಕಂದ್ರೆ ಆಲ್ರೆಡಿ ನಾನು ಮಾಡಿದ್ದೀನಲ್ಲ, ಏನೋ ನನ್ನ ಡೇನ ಪ್ಲ್ಯಾನ್ ಮಾಡೋ ಒಂದು ವೀಡಿಯೋ ಮಾಡಿದ್ದೀನಿ, ಅದನ್ನೇ ನೋಡಿಕೊಂಡು ಸ್ವಲ್ಪ ಚೇಂಜಸ್ ಮಾಡ್ಕೊತೀನಿ. ಅಲ್ಲಲ್ಲೂ ಮಾಡ್ಕೊಂಡ್ರೆ ಸಿಂಪಲಾಗಿ ಆಗೋಗುತ್ತೆ. ತುಂಬ ಮತ್ತೆ ಕೂತ್ಕೊಂಡು ಯೋಚನೆ ಮಾಡಿ ಕಾಂಪ್ಲಿಕೇಟ್ ಮಾಡಲ್ಲ. ಆ ಟೈಮ್ ಬ್ಲಾಗಿಗೆ ಬೇರೆ ಹಾಕ್ಕೊಬಿಡ್ತೀನಿ. ಬಟ್ ಈಗ ಕೆಲವೊಂದು ಚಾಲೆಂಜಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ಏನೋ ಕಮ್ಮಿಂಗ್ ಡೇಸಲ್ಲಿ, ವೀಕ್ಸಲ್ಲಿ. ಆ ಚಾಲೆಂಜಸ್ ಏನು ಅಂತ ನೋಡೋಣವಾ. ಎಲ್ಲಿರಲಿ ಐಸ ಕಾಣಿಸುತ್ತಾ? ನಂಬರ್ 1 ಚಾಲೆಂಜಸ್ ಅಂದಾಕ್ಲಾ, ಏನಿದು ಬರಿತಾ ಇಲ್ಲ. ಕಾಣಿಸ್ತಿದ್ಯಾ? ಓಕೆ, ಇದು ಮಿರರ್ ಥರ ಕಾಣಿಸ್ತಿದೆ ಅಲ್ವಾ, ಈ ಕಡೆ ಇಡ್ತೀನಿ. ಚಾಲೆಂಜಸ್ ಇದು ಎಲ್ಲೋ, ಆಮೇಲೆ ಸ್ಪೆಲ್ಲಿಂಗ್ ತಪ್ಪು ಅನ್ಕೋಬೇಡಿ. ನಂಬರ್ 1 ಈಗ ಏನು ಮಾಡ್ಬೇಕು ನಾನು ಅಂದರೆ, ಐಸಪ್ಪ ಕಡ್ದ ಚಾಲೆಂಜಸ್ ನನ್ನ ಓಕೆ ಕೂಲ್ ಹಿಂಗೆ ಇಟ್ಕೊತೀನಿ. ಚಾಲೆಂಜಸ್ಸು ಫಸ್ಟು ಏನಪ್ಪ ಅಂದರೆ ಡಿಸಿಪ್ಲಿನ್ ಬೇಕು ನನಗೆ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಸಮ್ ಗೋಲ್ಸ್ ಏನಪ್ಪ ಅಂದರೆ ಗೋಲ್ಸ್ ಏನು ಅಂದರೆ ಈ ಇಯರಲ್ಲಿ 20 books ಓದಬೇಕು. ಒನ್ ಆಫ್ ಮೈ ಗೋಲ್ ಅದು ಈ ಇಯರಲ್ಲಿ. ಆ ಗೋಲ್ಸಲ್ಲಿ ನಾನು ಏನು 2 book ಓದಿದ್ದೀನಿ ಅಷ್ಟೇ. ಇನ್ನೂ 4 months ಇದೆ ಅಷ್ಟೇ. 4 monthsಲ್ಲಿ 18 books ಅಂದರೆ ಮಂತ್ಗೆ 4 books 8 to 16 ಆಗುತ್ತೆ. ಅವಾಗ ಇನ್ನೂ 2 book ಎಕ್ಸ್ಟ್ರಾನೇ ಓದಬೇಕಾಗುತ್ತೆ. ಸೊ ತಿಂಗಳಿಗೆ 4 book. ಮೈ ಗುಡ್ನೆಸ್, ವಾರಕ್ಕೊಂದು ಬುಕ್ ಓದಬೇಕು. ಆ ಲೆಕ್ಕ ನಾನು ಟೈಮ್ ಸಾಗ್ತಾಯಿದ್ದಿಲ್ಲ. ಬೆಳಗ್ಗೆನೂ ಸ್ವಲ್ಪ ಲೇಸಿಯಾಗಿ ಇರ್ತಾಯಿದ್ದೀನಿ. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೇಳಬೇಕು. ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ 4 AM ಚಾಲೆಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. 4 AM 4 ಗಂಟೆಗೆ ಬರೆಯೋಣ. 4 ಎಲ್ಲಿಕ್ಕಿದ್ದೀನಿ 4 AM ಮಾರ್ಕರ್ ಚೆನ್ನಾಗಿ ಬರಿತಾ ಇಲ್ಲ, ಅದಕ್ಕೆ ಟೈಮ್ ಆಗೋಗಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. 4 AM ಚಾಲೆಂಜ್. ನಂಬರ್ 2, ಬೆಳಗ್ಗೆನೇ 4 ಗಂಟೆಗೆ ಎದ್ದು ಸ್ವಲ್ಪ ನೀರು ಕುಡಿದು ಒಂದು 1.5 hour ಅಷ್ಟಾದರೂ ಒಂದು ಬುಕ್ನ ಆದಷ್ಟು ಓದೋಣ ಅಂತ ಅಂದ್ಕೊಂಡಿದ್ದೀನಿ. ದಟ್ಸ್ ವೈ 4 AM ಚಾಲೆಂಜ್ ಮಾಡ್ತಿರೋದೇ ಅದಕ್ಕೆ, ಬುಕ್ ಓದೋದಕ್ಕೆ. ಸಿಂಪಲ್ ಆಸ್ ದಟ್. ಆ್ಯಂಡ್ ನಂಬರ್ 2, ಜಿಮ್ಮಿಂದ ಬರ್ತೀನಿ ಆ್ಯಂಡ್ ದೆನ್ ತಿಂತೀವಲ್ಲ ಮೀಲ್ಸು, ಎಗ್ಸು ಇವೆಲ್ಲ ತಿಂದ್ಬಿಡ್ತೀನಿ. ವಾಟ್ ಐ ಫೀಲ್ ಲೈಕ್ ನಿದ್ದೆನೇ ಬಂದ್ಬಿಡುತ್ತೆ, ಹಿಡಿತಾ ಇರ್ತೇನೆ. ಸ್ಕೂಲ್ ಮಕ್ಳು ಊಟ ತಿಂದ್ಬಿಟ್ಟು ಹಿಂಗೆ ತೂಗಿಸ್ತಾ ಇರ್ತಾರಲ್ಲ, ಆ ಥರ ತೂಗಿಸ್ತಾ ಇರ್ತೀನಿ ತಿಂದ್ಬಿಟ್ಟು. ಸೊ ಅದಾಗಬಾರ್ದು ಅಂದರೆ ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕಾಗುತ್ತೆ. ಆ್ಯಕ್ಟಿವ್ ಆಗಿರೋದಕ್ಕೆ ಏನು ಮಾಡೋಣ ಅಂದರೆ
ಕೋಲ್ಡ್ ಶವರ್ ಚಾಲೆಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆ ಜಿಮ್ಮಿಂದ ಬಂದು ಕೋಲ್ಡ್ ಶವರ್ ಚಾಲೆಂಜ್, ದಟ್ಸ್ ನಂಬರ್. ಅಯ್ಯೋ ಅಯ್ಯೋ ಅಯ್ಯೋ, ಇದ್ರ ಮೇಲೆ ಪೆನ್ನಲ್ಲಿ ಬರೆದ್ರೆ ಹೋಗ್ಬಿಡುತ್ತೆ, ಆಮೇಲೆ ಶೀಟ್ ಹೋಗ್ಬಿಡುತ್ತೆ. ನೋಡಿದ್ರೆ ಮಾರ್ಕರ್. ಕೂಲ್ ಶವರ್ ಮಾಡಬೇಕು, ದಟ್ಸ್ ಮೈ ಸೆಕೆಂಡ್ ಚಾಲೆಂಜ್. ಮೂರನೇ ಚಾಲೆಂಜು ಇನ್ನೇನಪ್ಪ ಅಂದರೆ, ನಮ್ಮ ಬ್ರೈನಲ್ಲಿ ತುಂಬ ಓಡುತ್ತೆ ಚಾಲೆಂಜಸ್ ಅವಾಗ ಅದು ಮಾಡಬೇಕು ಇದು ಮಾಡಬೇಕು ಅಂತ. ಬಟ್ ಆ್ಯಕ್ಚುಯಲಾಗಿ ಅದನ್ನು ಬರೆಯೋಕ್ಕೆ ಟೈಮಾಗಿ ಈ ಥರ ಕೈ ಕೊಟ್ಬಿಡುತ್ತೆ, ಏನು ಚಾಲೆಂಜ್ಗಳು ಅಂತ. ಫಾರ್ ನೌ ಐ ಹ್ಯಾವ್ ದಟ್ 2 ಚಾಲೆಂಜಸ್. ಬೈ ದ ವೇ ಅಲ್ಲ, ಬಟ್ ನಾನು ಆ ಚಾಲೆಂಜಸ್ ಮಾಡೋದನ್ನು ಡೆಫಿನೆಟ್ಲಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಡೋಂಟ್ ವರಿ ಚಿನ್ನ, ನೀನು ಟೈಮ್ ಕೂಡ ಬಂದೇ ಬರುತ್ತೆ. ದೆನ್ ವಾಟ್, ಜಿಮ್ಗೆ ಹೋಗ್ತಿದ್ದೀನಿ, ಡಯಟ್ ಫಾಲೋ ಮಾಡ್ತಾಯಿದ್ದೀನಿ. ಇನ್ನೇನು ವಾಟ್ ಆಮ್ ಐ ಲ್ಯಾಕಿಂಗ್ ಆಫ್? ತುಂಬ ಟೈಮ್ನ ವೇಸ್ಟ್ ಮಾಡ್ತಾಯಿದ್ದೀನಿ. ಐ ಫೀಲ್ ಲೈಕ್ ದಟ್. ಸೊ ಇನ್ನೊಂದು ಏನಾದರೂ ಟ್ರೈ ಮಾಡೋಣ. ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಆಲ್ರೆಡಿ. ಇನ್ಸ್ಟಾಗ್ರಾಮಲ್ಲಿ ಏನು ಅಪ್ಲೋಡ್ ಮಾಡ್ತಾಯಿಲ್ಲ. ವಿಲ್ ಟ್ರೈ ಇನ್ಸ್ಟಾಗ್ರಾಮ್ ರೀಲ್ಸ್ ಆಲ್ಸೋ. ಚಾಲೆಂಜಸ್ ಫಾರ್ ದಿಸ್ ಈಸ್ ಇನ್ಸ್ಟಾಗ್ರಾಮ್ ರೀಲ್ಸ್ ಟು ಸ್ಟಾರ್ ರೀಲ್ಸ್. 3 ಒಂದೇ ಸರಿ ಬರೆದ್ಬಿಟ್ಟು ಎಲ್ಲ ತೋರಿಸ್ಬಿಡಲ್ಲ. ವಿಲ್ ಬಿ ಗುಡ್ ರೈಟ್. ಇನ್ನೇನು ಚಾಲೆಂಜಸ್, ಏನೇನೋ ಮಾತಾಡಬೇಕು ಅಂದ್ಕೊಂಡೆ ಬೆಳಿಗ್ಗೆಯಿಂದ, ಬಟ್ ವೆನ್ ಇಟ್ ಕಮ್ಸ್ ಟು ದಿಸ್, ಅದಕ್ಕೆ ಅವಾಗಲೇ ಏನಾದರೂ ಬರ್ದಿಕ್ಕೋಬಿಟ್ರೆ, ಆ ಪಾಯಿಂಟ್ಸ್ ಆದರೂ ಬರ್ದಿಕ್ಕೋಬಿಟ್ರೆ ಅದನ್ನು ಅದು ಅಕಾರ್ಡಿಂಗಾಗಿ ಮಾತಾಡ್ಕೊಂಡು ಹೋಗ್ಬಿಡ್ಬೋದು. ಸಡನ್ನಾಗಿ ಫ್ಲ್ಯಾಶ್ ಆಗಲ್ಲ. ಯು ಕಾಂಟ್ ರಿಮೆಂಬರ್ ಇಟ್. ಯು ಅಂದರೆ ನಾನು, ಇಟ್ಸ್ ಮೀ. ನೀನು ಚಾಲೆಂಜು, ವಾಟ್ ದ ಚಾಲೆಂಜ್? ಈ ವಿಡಿಯೋ ಆಫ್ ಮಾಡಿದ್ದೀನಿ ಅಂದರೆ ಆ್ಯಂಡ್ ದೆನ್ ಐ ವಿಲ್ ರಿಮೆಂಬರ್. ಇಲ್ಲಾಂದರೆ ಕೆಳಗೆ ಹೋಗಿದ್ದೀನಿ ಅಂದರೆ ಮಲಗೋಕ್ಕೆ, ಅಟ್ ದ ಟೈಮ್ ಐ ವಿಲ್ ರಿಮೆಂಬರ್. ಈಗ ಬರೋದಿಲ್ಲ. ಅದು ಥಿಂಗ್ ಪಾಸ್ ಮಾಡ್ತೀನಿ ಸ್ವಲ್ಪ ಹೊತ್ತು. ಎಸ್, ನಾನು ತುಂಬ ಏನು ಅಂದ್ಕೊಂಡಿದ್ನಪ್ಪ ಅಂದರೆ, ಕಮ್ಮಿಂಗ್ ಡೇಸ್ ಇದೆಯಲ್ಲ, ಇವತ್ತು ವಾಟ್ ಡೇ ಇಟ್ ಈಸ್, ಥರ್ಸ್ಡೇ ಇದು. ನಾಳೆ ಏನಂದರೆ ಫ್ರೈಡೇ, ಸ್ಯಾಟರ್ಡೇ, ಸಂಡೇ 3 ಡೇಸು ಕೆಲವೊಂದು ಆಲ್ರೆಡಿ ಲಿಸ್ಟಲ್ಲಿದೆ. ಆ ಲಿಸ್ಟ್ ಪ್ರಕಾರ ಅಪ್ಲೋಡ್ ಮಾಡ್ತೀನಿ. ಬಟ್ ಫ್ರಮ್ ಮಂಡೇ ಕೆಲವೊಂದು ಮೈಂಡ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ವಾಟ್ ಡು ಯು ಸೇ? ಇನ್ನೇನಾದರೂ ಚಾಲೆಂಜಸ್ ಇದ್ದರೆ ಸ್ವಲ್ಪ ಹಾರ್ಡ್ ಥಿಂಗ್ಸ್ ನನಗೂ ಸ್ವಲ್ಪ ಹೇಳಿ, ಟ್ರೈ ಮಾಡ್ತೀನಿ. ಬಟ್ ಫ್ರಮ್ ಮಂಡೇ ಐ ಥಿಂಕ್ ಐ ಆಮ್ ಅಪ್ಲೋಡಿಂಗ್ ವೀಡಿಯೋಸ್ ಅಬೌಟ್ ಯುವರ್ ಮೈಂಡ್, how your mind works, how it controls you or you controlling it. ಈ ಥರ ಮೈಂಡ್ ರಿಲೇಟೆಡು, ಮೈಂಡ್ ಯಾವ ಪಾರ್ಟ್ ಹೆಂಗೆ ಬಿಹೇವ್ ಮಾಡುತ್ತೆ, ನಿಮ್ಮ ರೊಟೀನ್ ಹೆಂಗೆ ಡಿಸೈಡ್ ಆಗುತ್ತೆ, ಈ ಥರ ಕಂಪ್ಲೀಟ್ ಮೈಂಡ್ ಆಲ್ಮೋಸ್ಟ್ ನಿಮ್ಮನ್ನ ಎಲ್ಲ ಕಂಟ್ರೋಲ್ ಮಾಡೋದು ಅದೇ ಅಲ್ವಾ. ಇವನ್ ನಾನು ಇದು ಮಾಡಬೇಕಾ ಇಲ್ವಾ, ಇಲ್ಲಾಂದರೆ ಏನು ಮಾಡಬೇಕು ಅನ್ನೋದೆಲ್ಲ ಡಿಸೈಡ್ ಮಾಡೋದಿದೆ ಅಲ್ವಾ. ಸೊ ಅದು ರಿಲೇಟೆಡು. So what I'm trying to say is, if you fix this, everything will be fixed anta. So I'm trying to do that. ಮಂಡೆಯಿಂದ ಮೈಂಡ್ ರಿಲೇಟೆಡು, ನಿಮ್ಮ ಮೈಂಡ್ ಸೆಟ್ ಆಗಲಿ, ಬ್ರೈನ್ ರಿಲೇಟೆಡು ವಿಡಿಯೋಸು ಬರುತ್ತೆ. ಗೆಟ್ ರೆಡಿ ಫೋಕ್ಸ್, ಐ ಆಮ್ ಗೋಯಿಂಗ್ ಟು ಚೇಂಜ್ ಯುವರ್ ಮೈಂಡ್ ಬೈ ದ ಎಂಡ್ ಆಫ್ 2026. ಓಕೆ, ನಂಬರ್ 4 ಚಾಲೆಂಜ್ ಅದೇ ಇಟ್ಕೊಂಡ್ಬಿಡೋಣ. ಮೈಂಡ್ ರಿಲೇಟೆಡ್. ದಟ್ಸ್ ನಾಟ್ ಅ ಚಾಲೆಂಜ್, ಐ ಆಮ್ ಗೋಯಿಂಗ್ ಟು ಡೂ ದಟ್. ಇಟ್ಸ್ ನಾಟ್ ಅ ಹಾರ್ಡ್ ಒನ್, ಬಟ್ ಐ ನೀಡ್ ಸಮ್ ಚಾಲೆಂಜಸ್. 4 AM ಚಾಲೆಂಜ್ ಇಸ್ ಗುಡ್, ಕೋಲ್ಡ್ ಶವರ್ ಇಸ್ ಗುಡ್, ಇನ್ಸ್ಟಾ ರೀಲ್ಸ್ ಇಸ್ ಸೋ ಗುಡ್. Now try something new. What should I try? I don't know. ಸರಿ, 4ನೇದು ಕಾಮೆಂಟ್ಸಲ್ಲಿ ಏನಾದರೂ ಬಂದರೆ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ಬಿಡೋಣ. ತುಂಬ ಟೈಮ್ ತೊಗೊತಾ ಇದ್ದೀನಿ. ಐ ಡೋಂಟ್ ವಾಂಟ್ ಟು ಡೂ ದಟ್. ನಿಮ್ಮ ವ್ಯಾಲ್ಯೂಬಲ್ ಟೈಮ್ನ ವೇಸ್ಟ್ ಮಾಡೋಬೇಕು ಅಂತ ಅಂದ್ಕೊತಾ ಇಲ್ಲ ಈ ಥರ ವೀಡಿಯೋಸ್ ಮಾಡಿ. ಸೊ
This will be on depending on your comments. ಅಯ್ಯೋ ಬರಿತಾನೆ ಇಲ್ಲ ಗ್ರೂಪ್ ಏನೋ ಆಗ್ಬಿಡುತ್ತೆ ಅದಕ್ಕೆ. ಕಾಣಿಸ್ತಿದ್ಯಾ? ಏನೋ ಬರಿತಾ ಇಲ್ಲ ಅದು. ಸಬ್ಸ್ಕ್ರೈಬರ್ಸ್ ಚಾಯ್ಸ್ ದಸ್ ಬೆಳಿಗ್ಗೆ ದಿ ಫಸ್ಟ್ ಥಿಂಗ್ ಐ ಶುಡ್ ಡೂ ಇಸ್ ಟು ಬೈ ಎ ಮಾರ್ಕ್. ದಟ್ಸ್ ಇಟ್. ತುಂಬ ಟೈಮ್ ವೇಸ್ಟ್ ಮಾಡಬೇಕು ಅಂದ್ಕೊಂತಿಲ್ಲ. ನಾನೇನು ಅಷ್ಟೊಂದು ಥಿಂಕ್ ಮಾಡಿಲ್ಲ. ಐ ಹ್ಯಾಡ್ ಸಮ್ ಚಾಲೆಂಜಸ್ ಸ್ವಲ್ಪ ಮೈಂಡಲ್ಲಿರೋದನ್ನು ಫ್ರೀಯಾಗಿ ಒಂದು ರಾ ವಿಡಿಯೋ ಮಾಡಬೇಕು ಅಂದ್ಕೊಂಡೆ. ದಟ್ಸ್ ಇಟ್. ಸೊ ಎವ್ರಿ ವೀಕು ಒಂದು ಈ ಥರ ರಾ ವಿಡಿಯೋ ಬರುತ್ತೆ. ಇನ್ನೆಲ್ಲನೂ ವ್ಯಾಲ್ಯೂಬಲ್ ಆಗಿರೋದೇ ಬರುತ್ತೆ. ಎಸ್, ಬ್ಯಾಕ್ಗ್ರೌಂಡ್ ತಿರುಗ್ತಾ ಇದ್ರೆ ಚೆನ್ನಾಗಿಲ್ಲ. ಈಗಲೇ 16 minutes ಆಗಾಯಿತು. ಸಾರಿ ಫಾರ್ ವೇಸ್ಟಿಂಗ್ ಯೋರ್ ಟೈಮ್, ಬಟ್ ಸಿ ಯು ಇನ್ ದ ನೆಕ್ಸ್ಟ್ ಒನ್ ವಿತ್ ಅ ವ್ಯಾಲ್ಯೂಬಲ್ ವಿಡಿಯೋ. ಸಿ ಯು, ಟಾಟಾ, ಬೈ.